ತಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿದ್ದ ದಳಪತಿಗಳಿಗೆ ಆತ್ಮಸಾಕ್ಷಿ ದೊಡ್ಡ ಶಾಕ್ ನೀಡಿದೆ. ಪರಿಷತ್ ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಅಡ್ಡ ಮತದಾನದ ಹೈಡ್ರಾಮವೇ ನಡೆದು ಹೋಗಿದೆ. ಬಿಜೆಪಿ ಜೆಡಿಎಸ್ನ ಶಾಸಕರು ಮಾಡಿದ ಅಡ್ಡ ಮತದಾನ ಕಾಂಗ್ರೆಸ್ಗೆ ವರವಾಗಿದೆ. ಅದರಲ್ಲೂ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿಯೇ ಕಾಂಗ್ರೆಸ್ ಪರ ಬ್ಯಾಟ್ ಬೀಸಿದ್ರು. ಹಾಗಾದ್ರೆ ಅಡ್ಡ ಮತದಾನ ಮಾಡೋದಕ್ಕೆ ಇವರಿಗೆ ಸಿಕ್ಕಂತ ಆಫರ್ ಏನು ತೋರಿಸ್ತೀವಿ ನೋಡಿ. ಪರಿಷತ್ ಕಣದಲ್ಲಿ ವಿಶ್ವಾಸದ ಮತಬೇಟೆಗೆ ಆತ್ಮಸಾಕ್ಷಿಯ ಶಾಕ್. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ. ಅವರು ಆತ್ಮಸಾಕ್ಷಿ ಮಾಡಿರ್ತಾರೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೇವೆ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೀನಿ. ಟಿಕೆಟ್ ಗ್ಯಾರಂಟಿ ಅಸ್ತ್ರ ಹೂಡಿ ತಾಳ ಉರುಳಿಸಿದ ಕಾಂಗ್ರೆಸ್. ಎಸ್ಟಿಎಸ್ ಹೆಬ್ಬಾರ್ ನಮ್ಮವರಲ್ಲವೆಂದ ಅಶೋಕ್, ಮೈ ಬ್ರದರ್ಸ್ ಎಂದ ಡಿಕೆ. ನಮ್ಮ ಜೊತೆ ಏನು ಇಲ್ಲ, ಬಿಜೆಪಿ ಜೊತೆ ಇಲ್ಲ, ವಿಧಾನಸಭೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲರೂ ನನ್ನ ಬ್ರದರ್ಸ್. ವಿಧಾನ ಪರಿಷತ್ ಚುನಾವಣೆ ಇವತ್ತು ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಮತದಾನದ ಕಣದಲ್ಲಿ ಅಡ್ಡ ಮತದಾನದ ಅಸಲಿ ಆಟ ಅನಾವರಣಗೊಳ್ತು. ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ನಾಯಕರು ವಿಶ್ವಾಸದ ಮಂತ್ರ ಜಪಿಸುತ್ತಿದ್ರೆ, ಕಮಲ ಪಕ್ಷದ ಇಬ್ಬರು, ತೆನೆ ಪಕ್ಷದ ಒಬ್ಬರು ರೆಬೆಲ್ ನಾಯಕರು ತಮ್ಮ ಕೈಯಲ್ಲಿದ್ದ ಮತವನ್ನ ಆತ್ಮಸಾಕ್ಷಿಯ ಹೆಸರಲ್ಲಿ ಕಾಂಗ್ರೆಸ್ ಅಂಗಳಕ್ಕೆ ತಂದು ಚೆಲ್ಲಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ನಡೆ ಏನಿರಬಹುದು ಅಂತ ಎಲ್ರಿಗೂ ಕುತೂಹಲ ಇತ್ತು. ಆದ್ರೆ ಈ ಕುತೂಹಲಕ್ಕೆ ಸ್ವತಃ ಸೋಮಶೇಖರ್ ಹಾಗೂ ಹೆಬ್ಬಾರ್ ಖುದ್ದು ತೆರೆ ಎಳೆದ್ರು. ಕಾಂಗ್ರೆಸ್ಗೆ ಆತ್ಮಸಾಕ್ಷಿಯ ಮತದ ಬಗ್ಗೆ ಬಾಯ್ಬಿಟ್ರು. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು. 100% ನಿಮ್ಮ ಹೇಳಿದಂಥ ಅಭ್ಯರ್ಥಿಗೆ ನಾನು ಮತ ಹಾಕ್ತೀನಿ ಆತ್ಮಸಾಕ್ಷಿಯಾಗಿ ಅಂತ ಹೇಳಿದ್ದೇನೆ. ಅವರು ಕೂಡ ಹಂತ ಹಂತವಾಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸ್ಪಂದಿಸಿದ್ದೀನಿ. ಅಂದರೆ ಆತ್ಮಸಾಕ್ಷಿಯ ಮತವನ್ನು ಸೋಮಶೇಖರ್ ಅವರು ಕಾಂಗ್ರೆಸ್ಸಿಗೆ ಹಾಕಿದ್ದಾರೆ. ಹಾಗಾದ್ರೆ ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೇವೆ. ಸೌಜನ್ಯಕ್ಕಾದ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. JDSನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವವಾಗದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. ಅತ ದಳಪತಿಗಳ ವಿರುದ್ಧ ಮುನಿಸಿಕೊಂಡಿರೋ ಚಾಮುಂಡೇಶ್ವರಿ ಜೆಡಿಎಸ್ ಶಾಸಕ GT ದೇವೇಗೌಡ ಒಂಟಿಯಾಗಿ ಬಂದು ವೋಟ್ ಹಾಕಿದ್ರು. ಅಡ್ಡ ಮತದಾನದ ಭೀತಿಯಿಂದ ದೇವನಹಳ್ಳಿ ರೆಸಾರ್ಟ್ನಲ್ಲಿದ್ದ ತೆನೆ ಶಾಸಕರೆಲ್ಲ ಒಂದೇ ಬಸ್ನಲ್ಲಿ ಒಗ್ಗಟ್ಟಿನಿಂದ ಬಂದ್ರೆ GT ದೇವೇಗೌಡ ಕೂಡ ಆತ್ಮಸಾಕ್ಷಿಯ ಮತದಾನ ಅಂತಂದ್ರು. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ. ಅವರು ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ. ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಅಷ್ಟೇ. ಓಕೆ. ಈ ನಡುವೆ ಉಚ್ಚಾಟಿತ ಶಾಸಕರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಶೋಕ್, ಸೋಮಶೇಖರ್ ಹೆಬ್ಬಾರ್ ಇಬ್ರು ನಮ್ ಜೊತೆ ಇಲ್ಲ, ಅವ್ರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಅಂತ ಕೈ ಚೆಲ್ಲಿದ್ರೆ ಸಿಎಂ DK ಅವ್ರು ನಮ್ಮ ಬ್ರದರ್ಸ್ ಅಂದ್ರು. ಸಚಿವ ಸತೀಶ್ ಜಾರಕಿಹೊಳಿ, ಸೋಮಶೇಖರ್ ಹೆಬ್ಬಾರ್ ನಮ್ಮ ಪಕ್ಷದ ಭಾಗ ಅಂತ ಹೇಳಿದ್ರು. ಇಲ್ಲ, ಅವ್ರು ಆಲ್ರೆಡಿ ಕಾಂಗ್ರೆಸ್ ಜೊತೆ ಇರೋದ್ರಿಂದ ಅವರು ಚೆಂದಾಗಿದ್ದಾರೆ, ಆರಾಮ್ಸೆ ಇದ್ದಾರೆ. ಅವ್ರಿಗೆ ಯಾಕೆ ನಮ್ಮ ಜೊತೆ ಏನು ಇಲ್ಲ, ಬಿಜೆಪಿ ಜೊತೆ ಇಲ್ಲ, ವಿಧಾನಸಭೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ಅವರಿಷ್ಟ. ಅದು ಅವರು ಏನು ಮಾಡಬೇಕು ಅಂತ ತೋಚ್ತೋ ಅವ್ರು ಮಾಡ್ಬೋದು. ನಮ್ಮದೇನು ಅದಕ್ಕೇನು ಅಭ್ಯಂತರನೂ ಇಲ್ಲ. ಅವರಿಷ್ಟ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ನನ್ನ ಜೊತೆ 224 ಜನನು ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಹೊರತು ನಾನು BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್. ಅವರು ಖಂಡಿತವಾಗಿ 5 ಜನ ಗೆಲ್ತಾರೆ. BJPಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಎಲ್ಲಿಲ್ಲ. ಅವ್ರು ಇವತ್ತಿಂದ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಆತ್ಮಸಾಕ್ಷಿ ಮತದ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವಿಗೆ ಮತ ಹಾಕಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಪಕ್ಷದಿಂದ ಟಿಕೆಟ್ ಭರವಸೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಯತ್ನಾಳ್ ಮತ ಅಸಿಂಧುಗೊಳಿಸಲು ಕಾಂಗ್ರೆಸ್ ಯತ್ನ, ಆಕ್ಷೇಪ ತಿರಸ್ಕಾರ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದು ಬಿಜೆಪಿಗೆ ವೋಟ್ ಹಾಕೋದಾಗಿ ಬಹಿರಂಗವಾಗಿ ಹೇಳಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದ ಕಾಂಗ್ರೆಸ್, ಯತ್ನಾಳ್ ರೂಲ್ 39 ಉಲ್ಲಂಘನೆ ಮಾಡಿದ್ದಾರೆ, ಯತ್ನಾಳ್ ಮತವನ್ನ ಅಸಿಂಧುಗೊಳಿಸಬೇಕು ಅಂತ ಒತ್ತಾಯಿಸಿತು. ಆದ್ರೆ
ನಿಯಮ ಉಲ್ಲಂಘನೆ ಆಗಿಲ್ಲ ಅಂದಿರೋ ಚುನಾವಣಾಧಿಕಾರಿ ಕಾಂಗ್ರೆಸ್ ಆಕ್ಷೇಪವನ್ನ ತಿರಸ್ಕರಿಸಿದ್ರು. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದಿದ್ದೇನೆ. ಇವತ್ತು ಪಕ್ಷ ಉಚ್ಚಾಟನೆ ಮಾಡಿದೆ. ಯಾವ್ಯಾವ ಕಾರಣಗಳಂತೂ ಕರ್ನಾಟಕ ಜನರಿಗೆ ಗೊತ್ತಿದೆ. ಆ ಒಂದು ಕುಟುಂಬದ ಸಲುವಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಉಚ್ಚಾಟನೆ ಆಗಿದ್ರು ಕೂಡ ಬಿಜೆಪಿಗೆ ಮತ ಹಾಕಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ ನೀವು? ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿ? ನಮ್ಮ ಆತ್ಮಸಾಕ್ಷಿ ರೀ. ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದೇನೆ ಅಂದಮೇಲೆ ಅವ್ರು ಹೇಳಿದ್ದು ನಾನು ಕೇಳಬೇಕು. ಎಲ್ಲಿವರೆಗೆ ಆ ಚಿಹ್ನೆ ಮೇಲೆ ನಾನು ಶಾಸಕನಾಗಿರ್ತೀನೋ, ಜನಪ್ರತಿನಿಧಿಯಾಗಿರ್ತೀನೋ, ಆ ಪಕ್ಷ ಹೇಳಿದ್ದನ್ನು ಕೇಳಬೇಕು. ಮತದಾನಕ್ಕೂ ಮುನ್ನ ಆರ್ ಅಶೋಕ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ ಯತ್ನಾಳ್ ಬಳಿಕ ಹೋಗಿ ಬಿಜೆಪಿಗೆ ಮತ ಹಾಕಿದ್ರು. ಇನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಡಿಸಿಎಂ ಪರಮೇಶ್ವರ್ ಮಾಸ್ಕ್ ಧರಿಸಿ ಬಂದು ಮತದಾನ ಮಾಡಿದ್ರೆ ಶಾಸಕ ರಾಜು ಕಾಗೆ ವೀಲ್ ಚೇರ್ನಲ್ಲೇ ಬಂದ್ರು. ಎದೆ ನೋವು ಹಾಗೂ ಹೃದಯದ ಬ್ಲಾಕೇಜ್ ಸಮಸ್ಯೆಯಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಶಾಸಕ ಇಕ್ಬಾಲ್ ಹುಸೇನ್ ನೇರವಾಗಿ ಆಸ್ಪತ್ರೆಯಿಂದಲೇ ಬಂದು ವೋಟ್ ಮಾಡಿದ್ರು. ಹರೀಶ್ ಸುನೀಲ್ ಜೊತೆ ಈರಣ್ಣ, TV9 ಬೆಂಗಳೂರು.